ಲಿಂಗಾಯತ ಬಸವಧರ್ಮ ಮಹಾಜಗದ್ಗುರು ಪೀಠದ 34ನೇ ಪೀಠಾರೋಹಣ ಸಮಾರಂಭ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮದಲ್ಲಿ ಮಂಗಳವಾರ ಸಾಯಂಕಾಲ 6 ಗಂಟೆಗೆ ನಡೆಯುವ 39ನೇ ಶರಣಮೇಳದಲ್ಲಿ ಕಾರ್ಯಕ್ರಮದಲ್ಲಿ ಕೂಡಲಸಂಗಮದ ಬಸವಧರ್ಮ ಪೀಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಡಾ ಮಾತೆ ಗಂಗಾದೇವಿಯವರು ಲಿಂಗದೇವನ ನೆನಹು ಪ್ರಾರ್ಥನೆಯ ಕಾರ್ಯಕ್ರಮದಲ್ಲಿ ಬಸವಣ್ಣನವರಿಗೆ ಪೂಜೆಯನ್ನು ನೆರವೇರಿಸಿದರು. ಬಸವಧರ್ಮ ಪೀಠದ ಜಂಗಮಮೂರ್ತಿಗಳಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶರಣರು ಪೂಜ್ಯ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿ, ಬಸವ ಕಲ್ಯಾಣ, ಮಾತೆ ಜ್ಞಾನೇಶ್ವರಿ ಧಾರವಾಡ, ಬಸವಕುಮಾರ ಸ್ವಾಮೀಜಿ, ಮಾತೆ ದಾನೇಶ್ವರಿ, ಮಹದೇಶ್ವರ ಸ್ವಾಮೀಜಿ, ಮಾತೆ ಸರ್ವಮಂಗಳಾದೇವಿ, ಮಾತೆ ಕಸ್ತೂರಿದೇವಿ, ಬಸವರತ್ನಾದೇವಿ, ಮಾತೆ ತುಂಗಮ್ಮ, ಮಾತೆ ಬಸವೇಶ್ವರಿ, ಲಾವಣ್ಯಾದೇವಿ, ಹಲವಾರು ಜಂಗಮಮೂರ್ತಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಸಂಗಮೇಶ್ ಅಮರಗೋಳು. ಸರ್ವಕ್ಕೂ ಕಾರಣಕರ್ತ, ಸರ್ವಕ್ಕೂ ಕಾರಣಕರ್ತ, ವಿಘ್ನ ನಿವಾರಕ ಶಕ್ತಿಯು ನೀನೇ, ವಿಘ್ನ ನಿವಾರಕ ಶಕ್ತಿಯು ನೀನೇ, ಬುದ್ಧಿ ಪ್ರದಾಯಕ ದೇವನು ನೀನೇ, ಬುದ್ಧಿ ಪ್ರದಾಯಕ ದೇವನು ನೀನೇ, ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ, ವಿದ್ಯಾ ಸಂಪದ ಶಾಂತಿ. ಬಸವಧರ್ಮದ ಪೀಠಾರೋಹಣವನ್ನು ಮಾಡುತ್ತಿರುವ ವಿಶ್ವದ ದ್ವಿತೀಯ ಮಹಿಳಾ ಜಗದ್ಗುರುಗಳು, ಕ್ರಾಂತಿಕಾರಿ ಧರ್ಮ ಪ್ರಸಾರಕರು, ಅಭೂತಪೂರ್ವ ವಾಗ್ಮಿಗಳು ಆದ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಮಾತೆ ಗಂಗಾದೇವಿಯವರನ್ನ ಬಸವಧರ್ಮ ಪೀಠದ ಜಂಗಮ ಮೂರ್ತಿಗಳು, ಗಣನಾಯಕರು ಇದೀಗ ಬರಮಾಡಿಕೊಂಡಿದ್ದಾರೆ. ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರಪುರುಷ ಬಸವಣ್ಣನವರಿಗೆ, ಬಸವ ಧರ್ಮದ ಪರಮೋಚ್ಚ ಪೀಠಕ್ಕೆ, ಮಹಾಜಗದ್ಗುರು ಮಾತೆ ಮಹಾದೇವಿಯವರಿಗೆ, ಮಹಾಜಗದ್ಗುರು ಮಾತೆ ಗಂಗಾದೇವಿಯವರಿಗೆ, ಬಸವ ಧರ್ಮದ ಪರಮೋಚ್ಚ ಪೀಠಾಧೀಶರಿಗೆ, ಮಹಾಜಗದ್ಗುರು ಮಾತಾಜಿಯವರ ಸತ್ಸಂಕಲ್ಪಕ್ಕೆ, ಮಹಾಜಗದ್ಗುರು ಮಾತಾಜಿಯವರ ಸತ್ಸಂಕಲ್ಪಕ್ಕೆ 39ನೇ ಶರಣ ಮೇಳಕ್ಕೆ, 39ನೇ ಶರಣ ಮೇಳಕ್ಕೆ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ಬಸವ ಗುರುವಿನ ಲೋಕದಿ ಹಬ್ಬಲಿ, ಬಸವ ಗುರುವಿನ ತತ್ವ ಲೋಕದಿ ಹಬ್ಬಲಿ, ಮನುಜ ಕಲ್ಪಿತ ಜಾತಿ ಹೆರೆ ತೊಲಗಿ ಹೋಗಲಿ, ಮನುಜ ಕಲ್ಪಿತ ಜಾತಿ ಹೆರೆ ತೊಲಗಿ ಹೋಗಲಿ, ವಿಶ್ವ ಮಾನವ ಪ್ರೀತಿ ವನಲಾಗಿ ಹರಿಯಲಿ, ವಿಶ್ವ ಮಾನವ ಪ್ರೀತಿ ವನಲಾಗಿ ಹರಿಯಲಿ, ಸೃಷ್ಟಿಕರ್ತನ ಕರುಣೆಯಮ್ಮ ಕಾಪಾಡಲಿ, ಸೃಷ್ಟಿಕರ್ತನ ಕರುಣೆಯಮ್ಮ ಕಾಪಾಡಲಿ, ಲಿಂಗದೇವನ ಕರುಣೆಯಮ್ಮ ಕಾಪಾಡಲಿ, ಲಿಂಗದೇವನ ಕರುಣೆಯಮ್ಮ ಕಾಪಾಡಲಿ, ಶ್ರೀ ಗುರು ಬಸವಂಗೆ ಶರಣಾಗಿವೆ, ಶ್ರೀ ಗುರು ಬಸವಂಗೆ ಶರಣಾಗಿವೆ, ಲಿಂಗದೇವನಿಗೆ ಶರಣಾಗಿವೆ, ಲಿಂಗದೇವನಿಗೆ
ಕಂಕಣ ಕಟ್ಟುವೆನು ಧರ್ಮದ ಕವಚವ ಧರಿಸುವೆನು ಧರ್ಮದ ಕವಚವ ಧರಿಸುವೆನು ತತ್ವದ ಜ್ಯೋತಿಯ ಹಿಡಿಯುವೆನು ತತ್ವದ ಜ್ಯೋತಿಯ ಹಿಡಿಯುವೆನು ಕರ್ತನ ಕಮ್ಮಟವಾದಿ ಜಗದೊಳು ಕರ್ತನ ಕಮ್ಮಟವ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಬಸವಧ್ವಜವು ಹಾರುತ್ತಿದೆ ಬಸವಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರೆಲ್ಲ ಬನ್ನಿ ಬನ್ನಿ ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ ಭೇದ ಭಾವ ತೊಡೆದೀಗ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಜಾತೀಯತೆಯ ತಿಮಿರ ತೊಡೆದು ಜಾತೀಯತೆಯ ತಿಮಿರ ತೊಡೆದು ಧಾರ್ಮಿಕತೆಯ ತತ್ವ ಹಿಡಿದು ಧಾರ್ಮಿಕತೆಯ ತತ್ವ ಹಿಡಿದು ಬಸವ ಪತಾಕೆಯ ಬಸವ ಕೂಡಲ ಸಂಗಮ ದೇವ ಅಲಲ್ತು ನೀವಂತು ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ ಮೇಲು ಕೀಳೆಂಬ ಅಸಮತೆ ಅಳಿಯಲಿ ಎಲ್ಲರೂ ಸಮರೆಂಬ ಸದ್ಭಾವ ಮೂಡಲಿ ಬಲ್ಲಿದ ಮಡವ ಭೇದ ಭಾವ ತೊಲಗಲಿ ಕ್ಷುಲ್ಲಕ ಬುದ್ಧಿಯ ಹೋರಾಟ ಮಾಡ್ತೇವೆ ವ್ಯಕ್ತಿಗತವಾಗಿ ಇಲ್ಲದಿಲ್ಲದ ಸಲ್ಲದನ್ನು ಕೆಳದನ್ನು ನಾವು ಕೊಪ್ಪಲ ಹಂಗಂತ ಹಿಂಗಂತ ಹಂಗನಪ್ಪ ಹಿಂಗವ ವೈಯಕ್ತಿಕ ನಿಂದನೆಗಳನ್ನ ನಾವು ಎದುರೋದಿಲ್ರಿ ಎದರದಿರು ಮನವೇ ಬೆದರದಿರು ಮನವೇ ನಿಜವನ್ನ ಅರಿತು ನಿಶ್ಚಿಂತನಾಗಿ ತಾತ್ವಿಕವಾಗಿ ಬನ್ನಿ ನೀವು. ಬಸವಣ್ಣ ಈ ಧರ್ಮ ಕೊಟ್ಟಿಲ್ಲ, ಈ ಬಸವಣ್ಣ ಧರ್ಮ ಗುರು ಅಲ್ಲ, ಲಿಂಗಾಯತ ಧರ್ಮ ಇಲ್ಲ, ಈ ದೇಶದ ಸನಾತನ ಧರ್ಮದ ಒಂದು ಭಾಗ ಅಂತ ನೀವು ಹೇಳುವುದಾದ್ರೆ ತತ್ವ ಸಿದ್ಧಾಂತದೊಳಗೆ ಬನ್ನಿ. ಸತ್ಯ ವೇದಿಕೆ ಆರೋಗ್ಯಪೂರ್ಣವಾಗಿ ಬನ್ನಿ, ಆನಂದಪೂರ್ಣವಾಗಿ ಬನ್ನಿ. ನೀವು ಬರೀ ಲಿಂಗಾಯತ ಸ್ವಾಮಿಗಳನ್ನ ಯಾಕೆ ಬೆನ್ನತ್ತೀರಿ? ಯಾರನ್ನಾದ್ರೂ ಮಠಕ್ಕೆ ಮಾಡಿದಾರ, ಯಾರನ್ನಾದ್ರೂ ಮಠಕ್ಕೆ ಮಾಡಿದ್ರೆ ನೀವು ಯಾಕೆ ವೈದಿಕ ಸ್ವಾಮಿಗಳನ್ನ ಕೇಳಲ್ಲ? ನನ್ನ ಮಾಡ್ಕೊಳ್ತ ನನ್ನಲ್ಲ ಮಾತಾಡೋರು, ನನ್ನನ್ನಲ್ಲ ಮಾತಾಡೋರು. ನೀವ್ ಯಾರಿಗ್ ಮಾಡಿದಿರಿ? ಆದ್ರೆ ಅವ್ರನ್ನ ಯಾರು ಮಾಡ್ಯಾರ ಹೇಳ್ರಪ್ಪ. ಯಾವ ಸನಾತನದ ವೈದಿಕ ಧರ್ಮಕ್ಕೆ ಕೆಳವರ್ಗದವರ ಮಠಾಧಿಪತಿಗಳಾಗಿದ್ದಾರೆ ಹೇಳಿ, ಉತ್ತರ ಕೊಡ್ರಿ, ಉತ್ತರ ಕೊಡ್ರಿ. ಯಾರು ಆಗಿಲ್ಲ ಅಂತ ಗೊತ್ತದ ಹೇಳ್ರಿ ನೋಡೋಣ. ನೀವು ಪ್ರಶ್ನೆ ಕೇಳ್ತೀರಲ್ಲ, ಹಾಗಾದ್ರೆ ನೀವು ಯಾರಾಗಬೇಕು ಅಂತ ಇದೇ ಗಲಾಟೆ ಇತ್ತಲ್ಲ. ಈ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಮೇಲುವರ್ಗದಲ್ಲಿ ಹುಟ್ಟಿದವರೇ ಉತ್ತಮರು, ಬ್ರಹ್ಮೋಪದೇಶವನ್ನು ಪಡೆದವರೇ ಉತ್ತಮರು, ಬ್ರಹ್ಮ ಬೀಜದಿಂದ ಬಂದವರೇ ಉತ್ತಮರು ಅಂತಕ್ಕಂತಹ ಕಾಲದೊಳಗಡೆ ಈ ನೆಲದೊಳಗಡೆ 1000 ವರ್ಷದ ಹಿಂದೆ ನಮ್ಮಪ್ಪ ಬಸವಣ್ಣ ನೆಲವೊಂದೇ ಹೊರಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೋಧಾಚಮನಕ್ಕೆ, ಫಲವೊಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವಂದೇ ಕೂಡಲ ಸಂಗಮ ದೇವ ನಿಮ್ಮರಿದವನಿಗೆ ಅನ್ನತಕ್ಕಂಥ ವ್ಯವಸ್ಥೆ ಮೇಲೆ ನಟುವರ ಜಾತಿಯಲ್ಲಿ ಹುಟ್ಟಿದಾದಂತ ಪ್ರಭುದೇವರನ್ನ ಮೊಟ್ಟ ಮೊದಲಿಗೆ ಅಧಿಕಾರವನ್ನ ಮಾಡಿದ್ರು. ಹೌದು, ಲಿಂಗ ಕಟ್ಟಿ ಅರಿವು ಆಚಾರ ಅನುಭವ ಇದ್ದಾರ ಮಾಡ್ತಾರ. ನಾನು ಬಹಳ ಜನ ಓದಿರ್ತೀವಿ, ನಾವು ವೇದ ಆಗಮಗಳನ್ನೆಲ್ಲ ಓದ್ಕೊಂಡಿದ್ವಿ, ನಮ್ಮನ್ನು ಮಾಡ್ರಿ. ಗಂಟೆ ಡಣ ಡಣ ಅನ್ನಲ್ಲ, ಕೊಣ ಕೊಣ ಅಂತ. ಗಂಟೆ ಡಣ ಡಣ ಅನ್ನಲ್ಲ, ಅದು ಏನಂತದು ಕೊಣ 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 ಅಂತ ಲೈವ್ ಐತಿ. ನಾವು ಹಂದಿಗುಂದ ಶ್ರೀಗಳು ಮಾತಾಜಿಯವರು ನಾವೇನು ಹೊರಟಿದೀವಲ್ಲ, ನಾವು ನಿಮ್ಮ ವಿರುದ್ಧ ಹೋರಾಟಕ್ಕೆ ನಾವು ನಿಲ್ಲುವುದೇ ಇಲ್ಲ, ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವುದೇ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದಲ್ಲಿ
ಲಿಂಗ ಇದ್ದವರನ್ನೆಲ್ಲರನ್ನು ಸಂಗಮನಾಥೆ ಅಂತ ಹೇಳಿ ಮೊಟ್ಟ ಮೊದಲಿಗೆ ನಮ್ಮ ಅಪ್ಪ ಬಸವಣ್ಣ ಅನುಭವ ಮಂಟಪದಲ್ಲಿ ಸರ್ವ ಜನಾಂಗದವರಿಗೆ ಲಿಂಗ ಕಟ್ಟಿ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಜಾತ್ಯತೀತವಾದ ಪ್ರಜಾಪ್ರಭುತ್ವದ ಧರ್ಮ ತಂದ್ರಲ್ಲ, ಅದನ್ನ ನಾವು ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಬಂದಿದ್ದೇವೆ. ಸೈದ್ಧಾಂತಿಕವಾಗಿ ಚರ್ಚೆ ಮಾಡ್ಬೇಕ್ರಿ. ಕುಸ್ತಿಗೆ ಚಲೋ ಇಟ್ಕೊಂಡು ಕುಸ್ತಿ ಮಾಡ್ಬೇಕ್ರಿ, ಬಾಳೆಕಾಯಿ ಕುಸ್ತಿ ಮಾಡೋದಲ್ಲ. ಬಾಳೆಕಾಯಿ ಕುಸ್ತಿ ಮಾಡೋದಲ್ಲ. ಅಹಂ ಬ್ರಹ್ಮಸ್ಮಿ ತತ್ವನ್ಮಸಿ ಜೀವೋಹೋ ಪರಬ್ರಹ್ಮ ಹೇಳೋದು. ಹಾಗಾದ್ರೆ ನಿಮ್ಮ ಧರ್ಮದಲ್ಲಿ ನಾನೇ ದೇವರು, ನಮ್ಮಳಿಗೆ ನಾನೇ ದೇವರು ಅಂತ ಹೇಳೋದಲ್ಲ. ನನ್ನೊಳಗೆ ದೇವರಿದ್ದಾನೆ, ಕರೆಯು ಕನ್ನಡಿಯೊಳಗಡಗಿದಂತೆ ನೀನ್ನೊಳಗಡೆಗಿರಬೇಕು ಕೂಡಲ್ಲ ಸಂಗಮ ದೇವ. ಇದೇ ಸಾಲಿನಲ್ಲಿ ಶರಣಧರ್ಮ ಲಿಂಗಾಯತರ ನಿಂತ್ಬಿಡ್ತದೆ. ಸಾಲಿನಲ್ಲಿ ತೆಗೆದುಬಿಡ್ಬೋದು. ಪೀಠ ಅನ್ನತಕ್ಕಂಥ ಹೆಸರನ್ನಿಟ್ಟು ಈ ಬಸವ ಧರ್ಮ ಪೀಠದ ಮುಖಾಂತರನೇ ಈ ತತ್ವ ಸಿದ್ಧಾಂತಗಳನ್ನು ಇಡೀ ಜಗತ್ತಿಗೆ ಹೇಗೆ ಕೊಡಬೇಕನ್ನತಕ್ಕಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡು ಈ ಲಿಂಗಾಯತ ಧರ್ಮ ಉಳಿಬೇಕನ್ನತಕ್ಕಂಥದಕ್ಕಾಗಿ ಈ ಪೀಠಕ್ಕೆ ಒಬ್ಬರು ಜಗದ್ಗುರುಗಳು ಬೇಕನ್ನತಕ್ಕಂಥ ವ್ಯವಸ್ಥೆ ಒಳಗಡೆ ಈ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಬಹಳ ಮುಖ್ಯವಾಗಿ ಬಸವಣ್ಣನವರನ್ನು ಯಾವಾಗ ಧರ್ಮಗುರು ಅಂತ ಇಟ್ಟರು, ಬಹಳ ಜನರಿಗೆ ಬಸವಣ್ಣ ಧರ್ಮಗುರು ಅಂದ್ರೆ ಅಲರ್ಜಿ ಆಗ್ತದೆ. ನಿಮಗಲ್ಲ, ಆ ಧರ್ಮದಲ್ಲಿ ಇರುವವರಿಗೇನೆ. ಪರಮ ಪೂಜ್ಯ ಅಲ್ಲಿಗೊಂದು ಶ್ರೀಗಳು ಹೇಳಿದ್ರಲ್ಲ, ನಾವೆಲ್ಲರೂ ಬಸವಣ್ಣನ ಧರ್ಮಗುರು ಅಂತ ಒಪ್ಪಿಬಿಟ್ಟಿದ್ರಿ, ತೊಂದರೆನೇ ಇರ್ತಿರ್ಲಿಲ್ಲ ಅಂತ. ನಾನು ಯಾವ ಜೊತೆಲಿ ಚರ್ಚೆ ಮಾಡೋದು ಸತ್ಯವಾದ ಮಾತ್ರ. ಬಹಳ ಜನರು ಅಂತಾರೆ, ಇದು ಹೆಂಗ್ ಹೊಸ ಧರ್ಮ, ಇದು ಹೇಗೆ ಆಗ್ತದೆ, ಇದು ಹೇಗೆ ಹೋಗ್ತದೆ, ನಾವು ಅವ್ರ ಹತ್ರ ಚರ್ಚೆ ಮಾಡಕ್ ಹೋಗೋದಿಲ್ರಿ. ನಮ್ಮದು ಬಹಳ ದೊಡ್ಡ ವಿಶಾಲವಾದಂತ ಆಲದ ಮರ ಇದ್ದಂತೆ. ನೀವು ಬಂದು ಕುತ್ಕೊಳ್ಬೋದೇ ಹೊರತು ನಿಮ್ಮಂತೆ ಕೈಗೆ ಗರ್ಭೆ ಕಟ್ಕೊಂಡಿರ್ತಕ್ಕಂಥ ಧರ್ಮ ಅಲ್ಲ ಅನ್ನತಕ್ಕಂಥದ್ದನ್ನ ನಾವು ವಿಚಾರ ಮಾಡುತ್ತೇವೆ. ಒಂದೇ ಮಾತ್ರ ಮುಗಿಸ್ಬಿಡ್ತೀವಿ. ನಾವು ಗರ್ಭೆ ಕಟ್ಟಿರುವ ವೈದಿಕ ಧರ್ಮದವರಲ್ಲ, ನಾವು ಗರ್ಭೆ ಕಟ್ಟಿರುವವರಲ್ಲ ನಾವು. ಹಾಗಾಗಿ ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಕೊಳ್ಳಕ್ ಆಗೋದಿಲ್ಲ ಯಾರಿಗೂ. ಕಾರಣ ಬಸವಣ್ಣನವರನ್ನ ಧರ್ಮಗುರು ಅಂತ ಯಾಕೆ ಒಪ್ಕೊಳ್ಬೇಕು? ದೊಡ್ಡ ವಾದಾರಿ ಇದು, ಇವತ್ತಿಗೂ ಇದೆ. ನಮ್ಮೊಳಗಡೆ ಇರ್ತಕ್ಕಂಥ ಮಠಾಧಿಪತಿಗಳ ಒಳಗಡೆಯೂ ಹುನ್ನಾರ ಇವತ್ತಿಗೂ ನಡೀತಾ ಇದೆ. ಅದು ಯಾಕೆ ಬಸವಣ್ಣನವ್ರು? ನಾನು ಕೇಳ್ತೇನೆ, ಈ ಧರ್ಮ ಮೊದಲೇ ಇತ್ತು, ಈ ಧರ್ಮ ಬಹಳ ಹಿನ್ನೆಲೆ ಇತ್ತು ಅನ್ನೋದಾದ್ರೆ, ಬಸವಣ್ಣ ಈ ಧರ್ಮವನ್ನ ಈ ದೇಶದಲ್ಲಿ ಇರ್ತಕ್ಕಂಥ ಸನಾತನ ಧರ್ಮವನ್ನ ಪುನರುತ್ಥಾನ ಮಾಡಿದ್ರು ಅಂತ ಹೇಳೋದಾಗದಿದ್ರೆ, ಬಸವಣ್ಣನವರು ಪುನರುತ್ಥಾನ ಮಾಡೋದಿತ್ತು ಅಂದ್ರೆ ಮನೆ ಬಿಟ್ಟು ಯಾಕೆ ಬರ್ಬೇಕಾಗಿತ್ತು? ಮನೆ ಯಾಕೆ ಬಿಟ್ಟು ಬರ್ಬೇಕಾಗಿತ್ತು ಬಸವಣ್ಣನವರು? ಯಾಕೆ ಬ್ರಹ್ಮೋಪದೇಶವನ್ನು ತಿರಸ್ಕಾರ ಮಾಡಬೇಕಾಗಿತ್ತು? ಯಾಕೆ ಹೋಮ ಹವನಾದಿಗಳನ್ನು ತಿರಸ್ಕಾರ ಮಾಡಬೇಕಾಗಿತ್ತು? ಹಾಗಾದ್ರೆ ಸವರಾತ್ಮಕವಾಗಿರ್ತಕ್ಕಂಥ ಗುಡಿಗುಂಡಾರಗಳಲ್ಲಿ ದೇವರಿಲ್ಲ ಅನ್ನತಕ್ಕಂಥ ಚಾತುರ್ವರ್ಣದ ವ್ಯವಸ್ಥೆ ವಿರುದ್ಧ ಯಾಕೆ ಹೋರಾಟ ಮಾಡಬೇಕಾಗಿತ್ತು? ಬಹಳ ದೊಡ್ಡ ಹುನ್ನಾರಿ. ಒಟ್ಟು ಏನ್ ಗೊತ್ತೇನ್ರಿ, ಬಸವಣ್ಣನವರ ತತ್ವವನ್ನ ಗೊತ್ತಿಲ್ಲದಂತೆ ಹಾಳು ಮಾಡಿಬಿಟ್ರೆ ಈ ವೈದಿಕ ಹಟ್ಟಹಾಸ ಮೆರೆಯುವಂತ ತಂತ್ರಗಾರಿಕೆ ಇವತ್ತು ದಿನಮಾನ ಕಾಲದಲ್ಲಿ ನಡೀತಾ ಇದೆಯಲ್ಲ, ಇದಕ್ಕೆ ಸಡ್ಡು ಹೊಡೆಯುವ ಕಾಲ ನಾವು ನಿಂತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ನಾಶ ಮಾಡೋದಲ್ಲ, ಬಸವಣ್ಣನವರನ್ನೇ ಗೊತ್ತಿಲ್ಲದಂತೆ ನುಂಗಿ ನೀರು ಮಾಡುವಂತ ಸಮುದಾಯ ಹುಟ್ಟಿಬಿಟ್ಟಿದೆ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಚೆನ್ನಾಗಿ ನಡೀತಿದೆ, ನಿಮ್ಗೆ ಯಾರು ಗೊತ್ತಾಗೋದಿಲ್ಲ. ವಾಟ್ಸಪ್ ನಲ್ಲಿ ನನ್ನಷ್ಟು ಬಯಸ್ಕೊಳ್ಳೋರು ಯಾರು ಇಲ್ಲ. ಏನು ನನ್ನನ್ನು ನನ್ನನ್ನು ಯಾರ್ಯಾರು ಬೈತಾ ಇದ್ರಿ, ನಾನಿನ್ನೂ ಜೀವಂತಿಕೆಯಾಗಿ ಉಳಿದಿದ್ದೇನೆ ಅಂತ ಹೇಳ್ತಾ ಇರ್ತೀನಿ. ನನ್ನ ಜೀವನ ಉತ್ಸವ ಹೆಚ್ಚಾಗ್ತದೆ. ನನ್ನನ್ನು ಏನು ಮಾಡ್ಲಿಕ್ಕಾಗಲ್ಲ. ನಮ್ಮ ಲಿಂಗಾಯತ ಸಂಘ ಒಕ್ಕೂಟದವ್ರನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಏನೋ ಪಾಪ ಏನ್ ಮಾಡಕ್ಕಾಗುತ್ತೆ, ನಾನು ಗೆದ್ದಿದ್ದೀನಿ ಅಂತ ಚೀರಾಡ್ತಾ ಇರ್ತಾರೆ. ಚೀರಾಟ ಬಿಟ್ಟಿರ್ತೀವಿ ನಾವು. ನಮಗೆ ಅವ್ರ ಪ್ರತಿಸ್ಪರ್ಧಿನೇ ಅಲ್ಲ, ಅವರು ನಮಗೆ ಪ್ರತಿಸ್ಪರ್ಧಿನೇ ಅಲ್ಲ. ನಾವು ಯಾರ ಜೊತೆಯಲ್ಲಿ ಮಾತನಾಡ್ತೇವೆ ಬಸವಣ್ಣನವರ ತತ್ವದವರು ಅಂತಂದ್ರೆ ನಾವು ಶಂಕರಾಚಾರ್ಯರ ಜೊತೆಯಲ್ಲಿ ಮಾತನಾಡ್ಲಿಕ್ಕೆ ನಿಂತ್ಕೊಳ್ತೇವೆ, ನಾವು ಮಧ್ವಾಚಾರ್ಯರ ಜೊತೆಯಲ್ಲಿ ಮಾತನಾಡ್ತೇವೆ, ನಾವು ವೇದಗಳ ಜೊತೆಯಲ್ಲಿ ಮಾತನಾಡ್ತೇವೆ, ನಾವು ಆಗಮಗಳ ಜೊತೆಯಲ್ಲಿ ಮಾತನಾಡ್ತೇವೆ, ನಾವು ಉಪನಿಷತ್ತುಗಳ ಜೊತೆಯಲ್ಲಿ ಮಾತನಾಡ್ತೇವೆ. ನಾವು ಈ ದೇಶದಲ್ಲಿ ನಡೀತಿರ್ತಕ್ಕಂತಹ ಚಾತುರ್ವರ್ಣದ ವ್ಯವಸ್ಥೆ ವಿರುದ್ಧ ಮಾತನಾಡಲಿಕ್ಕೆ ಈ ಧರ್ಮ ನಿಂತಿದೆ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ನಾವು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋದಿಲ್ರಿ. ಹೌದು, ಶಂಕರಾಚಾರ್ಯರ ಜೊತೆ ಏನ್ ಮಾತಾಡ್ತಾರೆ? ದೊಡ್ಡವರು ಜ್ಞಾನಿಗಳು. ಎರಡು ಪ್ರಶ್ನೆ, ಅಹಂ ಬ್ರಹ್ಮಸ್ಮಿ ತತ್ವಮಸಿ ಜೀವೋಹೋ ಪರಬ್ರಹ್ಮ, ಹೌದಲ್ಲ?
ನಾವು ಮಾತನಾಡ್ತೇವಪ್ಪ, ನಾನು ಪರಮಾತ್ಮ ಅಂತ ನೀವು ಹೇಳಿದಿರಿ. ಹಾಗಾದ್ರೆ ಬಸವನಿಗೂ ನಿಮಗೂ ವ್ಯತ್ಯಾಸ ಏನಾದರೂ ಇದೆಯೇ? ಬೇಕಲ್ಲ. ಹಾಗಾದ್ರೆ ಹೇಳ್ಬೋದಲ್ಲ ನಾವು. ನೋಡಿ, ಹಾಗಾದ್ರೆ ಅದೇ ನೀವು ಹೇಳಿದಿರಿ ನಾನೇ ಪರಮಾತ್ಮ ಅಂತ ಅವ್ರು ಹೇಳಾರ, ನೀವು ಹೇಳಿದಿರಿ ಒಂದೇ, ಒಪ್ಪಿಸಿ ಬಿಡ್ತಾರ್ರಿ. ಬಹಳ ನಾಜೂಕಾಗಿರ್ಬೇಕ್ರಿ ನೀವೆಲ್ಲರೂ. ಓದ್ರಿ ವಚನಗಳನ್ನ, ಚೆನ್ನಾಗಿ ಓದ್ರಿ. ಅನುಕರಣೆಯ ಮಾತುಗಳನ್ನ ಆಡಬೇಡ್ರಿ, ಹೌದು, ತತ್ವಮಸಿ ಜೀವೋ ಪರಬ್ರಹ್ಮ ಹಂ ಬ್ರಹ್ಮಸ್ಮಿ ಹೇಳಿದಾರೆ ಅಂತ ಇಟ್ಕೊಳ್ಳೋಣ. ಹೌದು, ನಾನೇ ಪರಮಾತ್ಮ ಅಂತ ನೀವು ಹೇಳೋದಾಗಾದ್ರೆ ಶರಣಧರ್ಮನು ನಾನೇ ಪರಮಾತ್ಮ ಅಂತ ಹೇಳ್ತದ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ? ಹಾಗಾದ್ರೆ ನಿಮ್ಮ ಧರ್ಮಕ್ಕೂ ಅದಕ್ಕೆ ಏನ್ ವ್ಯತ್ಯಾಸ ಹೇಳ್ರಿ. ಸವಾಲು ಬೀಳ್ತದ್ರಿ. ಸವಾಲು ಬಿದ್ದಾಗ ಏನಂತೀರಿ? ಮಜಾ ಇರ್ತದ್ರಿ. ಸುಮ್ಮನೆ ಜಿಂದಾಬಾದ್ ಅಂತ ಹೇಳೋದಲ್ಲ.